ಬೀದರ್ನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ವಾಗ್ದಾಳಿ. ರಾಜ್ಯದಲ್ಲಿ ಗೊಬ್ಬರ ಶಾರ್ಟೇಜ್ ಇದೆ ಅಂತ ಬಿಂಬಿಸೋ ಕೆಲಸ ಸರ್ಕಾರ ಮಾಡ್ತಿದೆ. ಇನ್ನು ಕೇಂದ್ರ ಸರ್ಕಾರ ಸಮರ್ಪಕ ಗೊಬ್ಬರ ಪೂರೈಕೆ ಮಾಡಿದೆ, ಗೋದಾಮಿನಲ್ಲಿ ಕೂಡ ಗೊಬ್ಬರ ಲಭ್ಯವಿದೆ ಎಂದು ಹೇಳಿಕೆ ನೀಡಿದ್ದಾರೆ. ಅಷ್ಟೆಲ್ಲ ಗೊಬ್ಬರದ ಮೇಲೆ 100 ರಿಂದ 200 ರೂಪಾಯಿ ಹೆಚ್ಚಿಗೆ ವಸೂಲಿ ಮಾಡಬೇಕು ಎಂದು ಕೃತಕ ಅಭಾವ ಸೃಷ್ಟಿ ಕೂಡ ಮಾಡ್ತಿದ್ದಾರೆ. ಇನ್ನು ರಾಜ್ಯದಲ್ಲಿ ಗೊಬ್ಬರದ ಕೊರತೆ ಇಲ್ಲ ಅನ್ನೋದನ್ನ ದಾಖಲೆ ಸಮೇತ ಹೇಳಿದ್ದೇನೆ. ಸಿಎಂ ಸಿದ್ದರಾಮಯ್ಯ ಹೀನ ಮನಸ್ಥಿತಿಯ ಸಿಎಂ ಆಗಿದ್ದಾರೆ. ಇನ್ನು ಪ್ರತಿಯೊಂದು ಸಮಸ್ಯೆಯನ್ನ ಮೋದಿ ಕಡೆ ಒಟ್ಟು ಮಾಡಿ ಮನಸ್ಥಿತಿ ಸರ್ಕಾರ ಹೊಂದಿದೆ. ಹೌದು, ಕಾಳಸಂತೆಯಲ್ಲಿ ಗೊಬ್ಬರ ಮಾರಾಟ ಮಾಡಿ 200 ರಿಂದ 300 ರೂಪಾಯಿಗೆ ಮಾರಾಟ ಮಾಡುವ ಉದ್ದೇಶ ಹೊಂದಿದ್ದಾರೆ ಎಂದು ಭಗವಂತ ಖೂಬಾ ಹೇಳಿಕೆ ನೀಡಿದ್ದಾರೆ. ಅಷ್ಟೆಲ್ಲ ರಾಜ್ಯಕ್ಕೆ ಖಾರಿಫ್ ಸೀಸನ್ಗಾಗಿ 11,17,000 ಮೆಟ್ರಿಕ್ ಟನ್ ಅವಶ್ಯಕತೆ ಇತ್ತು. ಕೇಂದ್ರ ಸರ್ಕಾರ ಈಗಾಗಲೇ 8,73,000 ಮೆಟ್ರಿಕ್ ಟನ್ ಕಳಿಸಿದೆ. ಇದರಲ್ಲಿ ಕೂಡ ಸೇಲ್ ಮಾಡಿರೋದು ಕೇವಲ 7 ರಿಂದ 8,00,000 ಮೆಟ್ರಿಕ್ ಟನ್ ಮಾತ್ರ. ಇಂದಿಗೂ ಕೂಡ ಗೋದಾಮಿನಲ್ಲಿ 1,73,000 ಮೆಟ್ರಿಕ್ ಟನ್ ಯೂರಿಯಾ ಇದೆ. ಇನ್ನು ಖಾರಿಫ್ ಸೀಸನ್ಗೆ DAP 4 ಲಕ್ಷ ಮೆಟ್ರಿಕ್ ಟನ್ ಅವಶ್ಯಕತೆ ಇತ್ತು. ಕೇಂದ್ರ ಸರ್ಕಾರ ಕಳಿಸಿದ್ದು 2,95,000 ಮೆಟ್ರಿಕ್ ಟನ್. ಇನ್ನು ಮಾರಾಟ ಮಾಡಿರೋದು 2,24,000 ಮೆಟ್ರಿಕ್ ಟನ್. ಗೋದಾಮಿನಲ್ಲಿ 71,000 ಮೆಟ್ರಿಕ್ ಟನ್ DP ಗೊಬ್ಬರ ಲಭ್ಯವಿದೆ. ಬೀದರ್ನಲ್ಲಿ 1,363 ಮೆಟ್ರಿಕ್ ಟನ್ ಯೂರಿಯಾ ಇದೆ. DAP ಕೂಡ 2,047 ಮೆಟ್ರಿಕ್ ಟನ್ ಇದೆ. ಇನ್ನು ರಾಜ್ಯ ಸರ್ಕಾರ ವಿರುದ್ಧ ವಾಗ್ದಾಳಿ ನಡೆಸಿದಂತ ಮಾಜಿ ಕೇಂದ್ರ ಭಗವಂತ ಖೂಬಾ ಅವರು ಹೇಳಿಕೆ ನೀಡಿದ್ದಾರೆ. ಅವ್ರು ಏನ್ ಹೇಳ್ತಾರ ಅನ್ನೋದನ್ನ ಸುಳ್ಳಿದೆ. ಅವ್ರು ಇಡೀ ಖರೀಫ್ ಸೀಸನ್ಗೆ ಎಷ್ಟು ಡಿಮಾಂಡ್ ಇದೆ, ನಾವು ಎಷ್ಟು ಸಪ್ಲೈ ಮಾಡಿದ್ದೀವಿ, ಆಸ್ ಆನ್ ದ ಡೇಟ್ ಅಂದ್ರೆ ರಿಯಲ್ ಟೈಮ್ ಅವೈಲಬಿಲಿಟಿ ಹೇಳ್ತಾ ಇದ್ದೀನಿ. ಇವತ್ತು ಯಾವುದೋ ಅಂಕಿಅಂಶಗಳನ್ನ ಕೊಟ್ಟಿದ್ದೀನಿ, ರಿಯಲ್ ಟೈಮ್ ಅವೈಲಬಿಲಿಟಿ ಸರ್ಕಾರದ ಅಂಕಿಅಂಶಗಳಿವೆ. ಹೀಗಾಗಿ ಅವ್ರು ಏನ್ ಹೇಳ್ತಾರ ಅನ್ನುವಂಥದ್ದನ್ನ ನಿಮಗೆ ಚೆನ್ನಾಗಿ ಗೊತ್ತಿದೆ. ಪ್ರತಿಯೊಂದು ಸಮಸ್ಯೆಗಳಿಗೆ ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡುವಂಥದ್ದನ್ನ ಇದೆ. UPA ಸರ್ಕಾರ ಬಿಟ್ಕೊಡಿ, ನಾವು ಯಾವುದೇ ರಾಜ್ಯ ಸರ್ಕಾರಗಳಿಗೆ ಅನುದಾನ ಆಗಲಿ ಯೋಜನೆಗಳಾಗಲಿ ಮತ್ತು ವಿಶೇಷ ಕಾಳಜಿ ವಹಿಸಿದ ಸಂದರ್ಭದಲ್ಲಿ ನಮ್ಮ ಸರ್ಕಾರದಿಂದ ಕೊಡುವಂತ ವಿಶೇಷ ಯೋಜನೆಗಳು ನಾವು ಎಂದೂ ತಾರತಮ್ಯ ಮಾಡಿದಂತ ಉದಾಹರಣೆ ಕಳೆದ 11 ವರ್ಷದಲ್ಲಿ ಇದೆ. ಅದೇ ನೀವೇ ಕಂಟ್ರಾಡಿಕ್ಟರಿ, ಇವತ್ತು ಚಲುವರಾಯ ಸ್ವಾಮಿ ಕೃಷಿ ಸಚಿವರೇ ಕಂಟ್ರಾಡಿಕ್ಟರಿ ಸ್ಟೇಟ್ಮೆಂಟ್ ಅನ್ನು ನೀವೇ ಹೇಳ್ತಿದ್ರಿ. ಇದೇನು ಹೊಸದೇನಲ್ಲ, ಒಂದ್ಸತಿ ಮಳೆ ಮೊದಲು ಬಿತ್ತು, ಒಂದ್ಸತಿ ಹಿಂದ್ ಬಿತ್ತು ಅಂತ. ಒಟ್ಟಾರೆ ಖರೀಫಿನ ಇದೇನು ಡಿಮಾಂಡ್ ಕೊಡ್ತಾರೋ ಅದ್ರ ಪ್ರಕಾರನೇ ಎಂಟರ್ ಮಂತ್ಲಿ ವೈಸ್ ಅವ್ರು ಕೊಟ್ಟಿರ್ತಾರೆ, ಮಂತ್ಲಿ ವೈಸ್ ಸಪ್ಲೈ ಆಗಿರ್ತಿದ್ದು. ಶಾರ್ಟೇಜ್ ಇದೆ ಅನ್ನುವಂಥದ್ದನ್ನ ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಮಾಡಿ ಕೃತಕ ಅಭಾವನ ಸೃಷ್ಟಿಯನ್ನ ಮಾಡಿ ಪ್ರತಿ ಬ್ಯಾಗಿಗೆ ಯೂರಿಯಾ 100 ರೂಪಾಯಿ ಹೆಚ್ಚು ತಗೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಾನು DC ಅವರಿಗೆ ಮತ್ತು ಅಗ್ರಿಕಲ್ಚರ್ ಆಫೀಸರ್ಗಳಿಗೆ ರೈತರ ಪರವಾಗಿ ವಿನಂತಿಯನ್ನ ಮಾಡ್ಕೊಳ್ತೀನಿ. 272 ರೂಪಾಯಿ ತಗೊಳ್ಬೇಕು ಯೂರಿಯಾ, 372 ರೂಪಾಯಿ ತಗೊಳ್ತೇವೆ. DAP 1,550 ರೂಪಾಯಿ, 1,450. ಹಾ, ಶಾರ್ಟೇಜ್ ಇದೆ, ನಮ್ಮಲ್ಲೇ ಸಿಗ್ತದ, ಬೇರೆ ಕಡೆ ಸಿಗ್ತಾ ಇಲ್ಲ ಅಂತ ಹೇಳಿ ರೈತರಿಗೆ ಸಹಜವಾಗಿ ತಾಳ್ಮೆ ಕಳ್ಕೊಳ್ತಾರೆ. ಆ ಕಾರಣಕ್ಕಾಗಿ ದುಡ್ಡು ಹೆಚ್ಚು ತಗೊಳ್ಳೋ ಸಲುವಾಗಿ ಕಾಂಗ್ರೆಸ್ ಸರ್ಕಾರದವ್ರು ಈ ತರ ಕೃತಕ ಅಭಾವವನ್ನು ಸೃಷ್ಟಿ ಮಾಡಿ ಅವಕಾಶವನ್ನು ಮಾಡ್ಕೊಡ್ತಾರೆ. ಇದನ್ನ ಆಗಬಾರ್ದು ಅನ್ನುವಂಥದ್ದನ್ನ ಭಾರತೀಯ ಜನತಾ ಪಕ್ಷ ರೈತರ ಪರವಾಗಿ ಕಳಕಳಿಯಿಂದ ರೈತರಿಗೆ ವಿಶ್ವಾಸವನ್ನು ತುಂಬುತ್ತಾ ಇದ್ದೀವಿ ಮತ್ತು ಅಧಿಕಾರಿಗಳಿಗೆ ಯಾವುದೇ ಕಾರಣಕ್ಕೆ ಇದನ್ನ ಕೃತಕ ಅಭಾವವನ್ನು ತಡೆಗಟ್ಟಬೇಕು ಮತ್ತು ರೈತರಿಗೆ ಲಭ್ಯ ಮಾಡಿಕೊಡ್ಬೇಕು ಅನ್ನುವಂಥದ್ದನ್ನು ವಿನಂತಿಯನ್ನು ಮಾಡ್ತೀವಿ. ಏನು 100 ರೂಪಾಯಿ 200 ರೂಪಾಯಿ ರೈತರು ಹೆಂಗೆ ಗಡಬಡಿ ಮಾಡಿದ್ರು ಅದ್ರ ಪ್ರಕಾರ ತಗೊಳ್ತಾ ಇದ್ದಾರೆ. ಹೀಗಾಗಿ